ಇದೆಲ್ಲದರ ನಡುವೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಇವತ್ತಿನಿಂದ ಆರಂಭ ಆಗಿದೆ. ಏಷ್ಯಾದ ಅತಿದೊಡ್ಡ 27ನೇ ಟೆಕ್ ಸಮಿಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆಯನ್ನು ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಶಾಸಕರಾದ ಶರತ್ ಬಚ್ಚೇಗೌಡ, ರಿಜ್ವಾನ್ ಅರ್ಷದ್, ಉದ್ಯಮಿಗಳಾದ ಕಿರಣ್ ಮಜುಮ್ದಾರ್ ಶಾ, ಕ್ರಿಸ್ ಗೋಪಾಲಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. 3 ದಿನಗಳ ಕಾಲ ಈ ತಂತ್ರಜ್ಞಾನ ಸಮಾವೇಶ ಬೆಂಗಳೂರಿನಲ್ಲಿ ನಡೆಯಲಿದೆ. This year we have elevated the central theme of Bengaluru Tech Summit, breaking boundaries to the next level, to unbound. So let's hear a round of applause which is pretty unbound. Let's give a huge round of applause, ladies and gentlemen. This is the time for unbounded innovation, collaboration and growth across the global IT and deep tech, ESDM, biotech and life tech and startup ecosystems. With the host of conference sessions featuring more than 450 diverse speakers, this indeed is a ಗ್ಲೋಬಲ್ ಟೆಕ್ ಸೆಂಟರ್ ಅಂತ ಕರೀತಾರೆ ಬೆಂಗಳೂರನ್ನು. ಹಾಗಾಗಿ ದೇಶದ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಈ IT ಸೆಕ್ಟರ್ಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಬೆಂಗಳೂರಿನಲ್ಲಿ ಮಾಡಿಸಬೇಕು, ಹೆಚ್ಚೆಚ್ಚು ಕಂಪನಿಗಳು ಓಪನ್ ಆಗಬೇಕು, ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಟೆಕ್ ಸಮಿಟ್ ನಡೀತಾ ಇದೆ.